ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಮಸಾಲೆ ರೊಟ್ಟಿ ಮಾಡೋಣ. ಇದಕ್ಕೆ ಸ್ಪೆಷಲ್ಲಾಗಿ ಏನೇನು ಹಾಕ್ತೀವಿ ಅಂತ ನೋಡೋಣ. ಇದಕ್ಕೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಒಂದು 6ರಿಂದ 8 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು 2 ಗಂಟೆ ನೆನೆಸಿರೋಂಥ 2 ಸ್ಪೂನು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೇನು ಹಾಕ್ತೀನಿ ಅಂದರೆ ಹೆಚ್ಚಿರೋಂಥ ಹಸಿಮೆಣಸಿನ್ಕಾಯಿ, ಅರ್ಧ ಕಟ್ಟು ಮೆಂತ್ಯ ಸೊಪ್ಪು, ಒಂದು 7-8 ಎಸಳು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು, ಮತ್ತು ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಹಾಕ್ತೀನಲ್ಲ ಇದೆಲ್ಲದನ್ನು ಸೇರಿಸಿ, ಮತ್ತು ಹಿಟ್ಟು ಇದು ಗೋಧಿ ಜೊತೆಗೆ ಸೋಯಾಬೀನು ಮತ್ತು ಓಟ್ಸನ್ನ ಸೇರಿಸಿ ಮಾಡಿಸಿರೋಂಥ ನೈಸಾಗಿ ಮಾಡಿಸಿರೋಂಥ ಗೋಧಿ ಹಿಟ್ಟು. ಇದಕ್ಕೆ ಹಾಕ್ಕೊಂಡು ಇದೆಲ್ಲದನ್ನು ಸಣ್ಣಕ್ಕೆ ಹೆಚ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಈ ಹಿಟ್ಟನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ತುಂಬ ಸಣ್ಣಗೆ ಸೋಯಾಬೀನು ಮತ್ತು ಓಟ್ಸನ್ನ ಸೇರಿಸಿ ಗೋಧಿನ ಬೀಸ್ಕೊಂಬಂದಿದ್ದೀನಿ ಮಿಲ್ಲಲ್ಲಿ. ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಆದರೆ ಅಷ್ಟೊಂದು ಇದು ಚಪಾತಿ ಅಷ್ಟು ಇದು ಬರಲ್ಲ, ಜಿಗುಟಿರಲ್ಲ, ಸ್ವಲ್ಪ ಲೈಟಾಗಿರುತ್ತೆ. ಸೋಯಾಬೀನು ಮತ್ತು ಓಟ್ಸ್ ಇರೋದ್ರಿಂದ ಅಂದರೆ ಚೆನ್ನಾಗಿರುತ್ತೆ ಹೆಲ್ತಿಗೆ. ಎಲ್ಲ ಸೊಪ್ಪುಗಳನ್ನು ಸೇರಿಸಿ ಮಸಾಲೆ ರೊಟ್ಟಿ ಅದಕ್ಕೆ ಕಲಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ, ಈರುಳ್ಳಿ ನೀರು ಬಿಟ್ಕೊಂಡಿರುತ್ತೆ, ಉಪ್ಪು ಮತ್ತು ಕಡಲೆಬೇಳೆ ನೆನೆಸಿದ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಿದ್ದೆ. ನೀವು ಬೇಕು ಇನ್ನೂ ಏನಾದರೂ ಜೀರಿಗೆ ಎಲ್ಲ ಹಾಕ್ಕೋಬೋದು. ನಾನು ಇದಕ್ಕೆ ಜೀರಿಗೆ ಹಾಕಿಲ್ಲ, ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ. ಇದನ್ನು ಕಲಿಸ್ಬಿಟ್ಟು ಒಂದು 1/2 ಅವರ್ ಬಿಡಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ, ತಟ್ಟಕ್ಕೆ ಚೆನ್ನಾಗಾಗುತ್ತೆ, ತುಂಬ ಹೆಲ್ದಿ ಇರುತ್ತೆ. ಇದರಲ್ಲಿ ಓಟ್ಸು ಮತ್ತು ಮಾಮೂಲಿ ವೈಟ್ ಕಲರ್ ಓಟ್ಸ್ ಬರುತ್ತಲ್ಲ, ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಅದನ್ನು ಯಾವುದಕ್ಕಾದರೂ ಬಳಸ್ಬೋದು ನಾವು, ಮಸಾಲೆ ಇರಲ್ಲ ಅದರಲ್ಲಿ. ಆ ಥರ ಓಟ್ಸ್ ತೊಗೊಳ್ಳಿ. ಗೋಧಿ ಒಂದು 2 kg ಗೋಧಿಗೆ ಸೋಯಾಬೀನು ಮತ್ತು ಅದನ್ನು ಹಾಕಿ ಮಾಡಿಸ್ಕೊಂಡಿದ್ದೀನಿ. ಅದರಿಂದ ಇದು ಜಿಗಿ ಇರಲ್ಲ, ನಮಗೆ ಹಿಂಗೆ ಕಿತ್ತರೆ ಹಂಗೆ ಬರ್ತಾ ಇರುತ್ತೆ. ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದಲ್ವ. ಸ್ವಲ್ಪ ಈಗ ಎಣ್ಣೆ ಹಾಕೋಣ. ಓಕೆ ಫ್ರೆಂಡ್ಸ್, ಒಂದು 2 ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 1/4 ಸ್ಪೂನಷ್ಟು. ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಇಡೋಣ ಒಂದಕ್ಕೆ ಹಾಕಿ. ಅದಕ್ಕೊಂದು ಸೂಪರಾಗಿರೋ ಹೋಟೆಲ್ ಶೈಲಿದು ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡಿಕೊಂಡು ಇದ್ರದ್ದು ಮಸಾಲೆ ರೊಟ್ಟಿ ಮಾಡಿಕೊಂಡು ಬಿಸಿದು. ಓಕೆ ಫ್ರೆಂಡ್ಸ್, ಇದನ್ನು ಇಡೋಣ, 1/2 ಅವರ್ ಇಡೋಣ. ಫ್ರೆಂಡ್ಸ್, ಈಗ ನಾವು ಹೋಟೆಲ್ ಶೈಲಿಯ ಕಾಯಿ ಚಟ್ನಿಗೆ ಒಂದು ತವ ಇಟ್ಕೊಂಡಿದ್ದೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ತೊಳೆದಿರೋ ಅಂಥ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಎಷ್ಟು ಖಾರ ಬೇಕು ನಿಮಗೆ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಬೇಗ ಕೆಟ್ಟೋಗಲ್ಲ ಫ್ರೆಂಡ್ಸ್, ತುಂಬ ಟೇಸ್ಟಿ ಇರುತ್ತೆ. ನಾವು ಹೋಟೆಲೆಲ್ಲ ಚೆನ್ನಾಗಿದೆ ಚಟ್ನಿ ಅನ್ಕೋತಾ ಇರ್ತೀವಲ್ಲ, ಅದನ್ನು ಅವರು ಹುರಿದೇ ಮಾಡಿರ್ತಾರೆ. ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ, ಫ್ರೆಂಡ್ಸ್, ಇದೊಂದು ಸ್ವಲ್ಪ ಹಸಿಮೆಣಸು ಎಲ್ಲ ಬಾಡ್ತಾ ಇದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ತೊಳೆದಿರೋಂಥ ಕೊತ್ತಂಬರಿ ಸೊಪ್ಪು. ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಎಷ್ಟು ಚೆನ್ನಾಗಿರುತ್ತೆ, ಆರೋಮನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಾಗೋಷ್ಟಿಗೆ ನಾವು ಇದಕ್ಕೆ ನಿಮಗೆ ಎಷ್ಟು ತೆಂಗಿನಕಾಯಿ ಯೂಸ್ ಮಾಡ್ತೀರಾ ಆ ತೆಂಗಿನಕಾಯಿನ ಹಾಕೋಣ. ಓಕೆ ಫ್ರೆಂಡ್ಸ್, ತೆಂಗಿನಕಾಯಿನೂ ಸ್ವಲ್ಪ ಫ್ರೈ ಮಾಡಿ, ಅದೇ ಸಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮಲ್ಲಿ ಇದು ಚೆನ್ನಾಗಿ ಬಿಸಿ ಆಗಬೇಕು. ಆವಾಗ ನೋಡಿ ಸೂಪರಾಗಿರುತ್ತೆ, ಟೇಸ್ಟು ಬೇಗ ಕೆಟ್ಟು ಹೋಗಲ್ಲ.
ಅರೋಮಾ ಅಂತೂ ಸೂಪರಾಗಿದೆ ಫ್ರೆಂಡ್ಸ್. ಇದು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಇದೆಲ್ಲದ್ರ ಜೊತೆ ಫ್ರೈ ಮಾಡಿ ಇದನ್ನು ಆರಕ್ಕಿಡಬೇಕು. ಒಂದು 10-15 ನಿಮಿಷ ಆರಿದ್ರೆ ಇದು ಸ್ವಲ್ಪ ಆಮೇಲೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಇದಕ್ಕಿನ್ನೇನು ಹಾಕಿಸ್ಕೊಳ್ಳೋಲ್ಲ, ಶುಂಠಿ ಅಷ್ಟೇ ಫ್ರೆಂಡ್ಸ್. ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಳ್ಳೋದು, ರುಬ್ಬು. ಓಕೆ ಫ್ರೆಂಡ್ಸ್, ಇದು ಫ್ರೈ ಆಯಿತು. ತುಂಬ ಏನು ಇದು ಒಣಕೊಬ್ಬರಿ ಥರ ಆಗೋದು ಬೇಡ. ಜಸ್ಟ್ ಒಂದು ಹಸಿ ಎಲ್ಲ ಸ್ವಲ್ಪ ಕಡಿಮೆ ಆದರೆ, ಬಿಸಿ ಬಿಸಿ ಆದರೆ ಸಾಕು. ಇದಕ್ಕೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ರುಬ್ಕೊಳ್ಳೋಣ, ನೀರು ಉಪ್ಪು ಹಾಕಿ. ಫ್ರೆಂಡ್ಸ್, ಈಗ ಚಟ್ನಿ ಈ ಥರ ಆಗಿದೆ. ಸ್ವಲ್ಪ ಕಾಯೆಲ್ಲ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ತವ ಇಟ್ಕೊಂಡಿದ್ದೀನಿ, ಮಸಾಲೆ ರೊಟ್ಟಿನ ತಟ್ಟೋಣ. ಫ್ರೆಂಡ್ಸ್, ನಾವು ಇಟ್ಟಿದ್ದು ಹಿಟ್ಟು ಈ ಥರ ಚೆನ್ನಾಗಿ ನೆನ್ಕೊಂಡಿದೆ. ಒಂದು 1/2 ಅವರ್ ಬಿಟ್ಟಿದ್ದೀನಿ ನಾನು. ಈಗ ಅದನ್ನು ತಟ್ಟೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ತಗೊಳ್ಳಿ. ಯಾವುದಾದ್ರೂ ಎಣ್ಣೆ ಕವರು ಇಲ್ಲಾಂದರೆ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ. ಇದನ್ನು ತುಂಬ ತೆಳ್ಳಗೆ ಕಲಸೋಕ್ಕಾಗಲ್ಲ, ಓಟ್ಸ್ ಎಲ್ಲ ಇರೋದ್ರಿಂದ. ಇದು ತುಂಬ ಜಿಗಿ ಇರಲ್ಲ, ಸೋಯಾಬೀನ್ ಇರೋದ್ರಿಂದ. ಅದರಿಂದ ಈ ಥರನೇ ಗಟ್ಟಿ ಕಲಿಸ್ಕೊಂಡು ಚೆನ್ನಾಗಿ ತಟ್ಟೋಣ. ಕ್ರಿಸ್ಪಿಯಾಗಿ ಬರುತ್ತೆ. ತವಾನ ಇಟ್ಟಿದ್ದೀನಿ, ಇದನ್ನು ತಟ್ಕೋತೀನಿ. ತುಂಬ ಹೆಲ್ದಿಯಾಗಿರುತ್ತೆ ಇದು. ರಾತ್ರಿ ಡಿನ್ನರ್ಗೆ ಎಲ್ಲ ಮಾಡ್ಕೋಬೋದು ಬಿಸಿ ಬಿಸಿ. ಇದು ಮಳೆ ಬರ್ತಾಯಿದ್ರೆ ಯಾವಾಗೂ ಚಪಾತಿ ರೊಟ್ಟಿ ತಿಂದು ಬೇಜಾರಾಗುತ್ತಲ್ಲ. ಹಸಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ, ಈರುಳ್ಳಿ ರಾಶಿ ಹಾಕಿದ್ದೀವಿ. ಜಾಸ್ತಿ ಹಾಕಿದಾಗ ಚೆನ್ನಾಗಿರುತ್ತೆ. ತವಾದ ಮೇಲೆ ಹಾಕೋಣ. ಈಗ ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎರಡು ಕಡೆ ಮೀಡಿಯಮ್ ಉರಿಲಿ ಚೆನ್ನಾಗಿ ಬೇಯಿಸ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ಸ್ವಲ್ಪನೇ ಎಣ್ಣೆ ಹಾಕಿದ್ರೆ ಸಾಕು. 1 ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇದು ಬೇಯಿತು. ಒಂದು ಸೈಡಿಗೆ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಬೇಕಾದ್ರೆ ಕಾಯಿ ಚಟ್ನಿ ಮತ್ತು ಈ ಮಸಾಲೆ ರೊಟ್ಟಿ ಮೇಲೆ ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಹಚ್ಕೊಂಡು ತಿನ್ನೋದು ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ಮೆಂತ್ಯ ಸೊಪ್ಪಂತೂ ಹಾಕಿರೋದು ಗೊತ್ತಾಗ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಬೆಂದೋಗುತ್ತೆ. ಇದನ್ನು ಬೇಯ್ತಿದೆ, ಇದು ತೆಗಿಯೋಣ. ತವಾದ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಇದು ಇಷ್ಟು ದೊಡ್ಡದಾರು ಮಾಡ್ಕೋಬೋದು ಫ್ರೆಂಡ್ಸ್. ಇದು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಾಗುತ್ತೆ ನೋಡಿ. ಸೊಪ್ಪು, ಹಸಿ ಮೆಣಸಿನ್ಕಾಯಿ, ನೀವು ಬೇಕಾದರೆ ಹಸಿ ಶುಂಠಿ ತುರಿದು ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಬೆಂದಿದೆ. ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಈ ಥರ ಗರಿ ಗರಿ ಗರಿಯಾಗಿ ಮಸಾಲೆ ರೊಟ್ಟಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಆ ಕಾಯಿ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೋಟೆಲ್ ಶೈಲಿಯ ಕಾಯಿ ಚಟ್ನಿ ಮತ್ತು ಗರಿ ಗರಿ ಮಸಾಲೆ ರೊಟ್ಟಿ. ಇದ್ರ ಮೇಲೆ ತುಪ್ಪ ಇಲ್ಲ ಬೆಣ್ಣೆ ಹಾಕ್ಕೊಳ್ಳಿ, ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇಂಥ ಯುನೀಕ್ ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.
ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.